ಕೊಪ್ಪಳದ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರಕ್ಕಿರುವ ಎರೆಹಂಚಿನಾಳದಿಂದ ಕೋಟುಮಚ್ಗಿ ಗ್ರಾಮಕ್ಕೆ ಹೋಗುವ ಈ ರಸ್ತೆ 4 ಕಿಲೋಮೀಟರ್ ರಸ್ತೆಯಲ್ಲಿ ಬೆಳೆದು ನಿಂತಿರುವ ಮುಳ್ಳು ಕಂಟಿಯನ್ನು ಯಾರೂ ಸಹಾಯ ಇಲ್ಲದೆ ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಇವರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಬಂದಿರುವ ಅವರ ಸ್ವಂತ ಹಣದಲ್ಲಿ ಈ ರಸ್ತೆಯನ್ನು ಮುಳ್ಳು ಕಂಟಿಯನ್ನು ಜೆಸಿಬಿಯಿಂದ ಸ್ವಚ್ಛಗೊಳಿಸಿದ್ದಾರೆ. 22,000 ರೂಪಾಯಿ ಗೃಹಲಕ್ಷ್ಮಿ ಬಂದಿರುವ ಹಣದಲ್ಲಿ ಎಲ್ಲಿಯವರೆಗೆ ಆಗುತ್ತೆ ಅಲ್ಲಿಯವರೆಗೆ ನಾನು ಈ ರಸ್ತೆ ಬದಿಯಲ್ಲಿ ಇರುವ ಮುಳ್ಳು ಕಂಟಿಯನ್ನು ಜೆಸಿಬಿಯಿಂದ ಸ್ವಚ್ಛಗೊಳಿಸ್ತೇನೆ ಅಂತ ರೈತ ಮಹಿಳೆ ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಅವರು ಹೇಳಿದರು. ಇದು ಸಾರ್ವಜನಿಕ ರಸ್ತೆ ಆಗಿರೋದ್ರಿಂದ ನಾನು ರೈತ ಮಹಿಳೆಯಾಗಿ ಈ ದಿನನಿತ್ಯ ಇಲ್ಲೇ ಓಡಾಡೋದ್ರಿಂದ ಪ್ರತಿಯೊಬ್ಬರು ರೈತರಿಗೆ ಇದು ಕೈಯಲ್ಲಿ ಪ್ರಾಣ ಇಟ್ಕೊಂಡು ಅಡ್ಡಾಡುವಂತ ಇದು ಸನ್ನಿವೇಶ ಐತಿ. ಇಲ್ಲಿ ಆಕ್ಸಿಡೆಂಟ್ಗಳು ಮತ್ತು ಕೂರಿಗಳು ಹೋಗ್ತಾ ಇಲ್ಲ, ತಡಪಲ್ಗಳು ಮಾಲ್ಗಳು ಬರಕ್ ಆಗ್ತಿಲ್ಲ, ಬೆಳೆದಂತ ಬೆಳೆಗಳನ್ನ ಊರಾಗ ಒಯ್ಯಕ್ ಆಗ್ತಿಲ್ಲ. ಕಂಟಿ ತುಂಬಾ ಬೆಳೆದಿರೋದ್ರಿಂದ ಭಯಾನಕವಾಗಿ ಗಾಡಿಗಳು ಇದ್ರಿಗೆ ಬಂದ್ರೆ ಕಾಣ್ತಾ ಇಲ್ಲ. ಅದ್ರಗೋಸ್ಕರ ನಾನು ಪ್ರತಿಯೊಬ್ರು ಗೃಹಲಕ್ಷ್ಮಿ ಯೋಜನೆನ ಎತ್ತು ತಗೊಂಡು ಬೋರ್ ಹಾಕಿಸಿ ಫ್ರಿಡ್ಜ್ ಏನೇನ ತಗೊಂಡು ಬಳಕೆ ಮಾಡಿದ್ದಾರೆ ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಮಕ್ಳು. ನಾನು ಕೂಡ ಒಂದು ಸಾರ್ವಜನಿಕವಾಗಿ ನನಗೆ ಕೊಟ್ಟಂತ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನ ಸಾರ್ವಜನಿಕವಾಗಿ ರೈತರಿಗಾಗಿ ಇದೊಂದು ರಸ್ತೆ ಕಂಟಿ ತೆಗೆಯುವಂತ ಕಾರ್ಯಕ್ಕೆ ನಾನು ಉಪಯೋಗ ಮಾಡ್ತಾ ಇದ್ದೀನಿ. ಸ್ವಂತ ಬೇರೆ ಯಾರು ಇಲ್ಲ, ನಾನೇ ಸ್ವಂತ ಆ ದುಡ್ಡನ್ನು ತಗೊಂಡು ಇದನ್ನ ಖರ್ಚು ಮಾಡಿ ಮಾಡ್ತಾ ಇದ್ದೀನಿ. ಎಷ್ಟೇ ಮನವಿ ಕೊಟ್ಟರು ಕೂಡ ಇದನ್ನ ಗೌರ್ಮೆಂಟ್ ದಿಂದ ಕೆಲಸ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾನೇ ಸ್ವಂತ ಖರ್ಚಿನಿಂದ ರೈತರಿಗಾಗಿ ಸಾರ್ವಜನಿಕರಿಗಾಗಿ ಈ ರಸ್ತೆಯಲ್ಲಿ ಬಂದಂತ ಮುಳ್ಳುಗಳನ್ನ ತೆಗಿಸ್ತಾ ಇದ್ದೀನಿ. ನನ್ ಕಡೆ ಅಮೌಂಟ್ ಎಷ್ಟು ಕೂಡಿ ಇಟ್ಟಿದೀವಿ ಗೃಹಲಕ್ಷ್ಮಿ ಹಣನ ಅಷ್ಟು ಇದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ. ಎಲ್ಲಿವರೆಗೆ ನನ್ ಕಡೆ ಅದ ಅಮೌಂಟ್ ಅವ್ರು ಕೊಟ್ಟಿದಾರಲ್ಲ ಅದನ್ನ ಅಲ್ಲಿವರೆಗೆ ಇದಕ್ಕೆ ಸಾರ್ವಜನಿಕವಾಗಿ ಈ ರಸ್ತೆಗೆ ಖರ್ಚು ಮಾಡ್ತಾ ಇದ್ದೀನಿ. ಸವಿತಾ ಉಮೇಶ್ ನಾಗರೆಡ್ಡಿ. ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಎಲ್ಲಾ ರಸ್ತೆ ಅಭಿವೃದ್ಧಿ ಆಗಿದೆ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಮಾಧ್ಯಮದಲ್ಲಿ ಹೇಳ್ತಾರೆ. ಇಲ್ಲಿ ಎರೆಹಂಚಿನಾಳದಿಂದ ಕೋಟುಮಚ್ಚಿಗೆ ಹೋಗುವ ರಸ್ತೆಗೆ ಮನವಿ ಸಲ್ಲಿಸಿದ್ರೂ ಕೂಡ ಈ ರಸ್ತೆ ಅಭಿವೃದ್ಧಿ ಪಡಿಸಿಲ್ಲ. ಈ ವೇಳೆಯಲ್ಲಿ ರಾಯರೆಡ್ಡಿ ಅವರು ಈ ರಸ್ತೆ ಅಭಿವೃದ್ಧಿ ಮಾಡಿಲ್ಲ ಅನ್ನುವುದಕ್ಕೆ ಇಲ್ಲಿ ಇದೇ ಸಾಕ್ಷಿ. ವೀಕ್ಷಕರೇ, ಎರೆಹಂಚಿನಾಳ ಗ್ರಾಮದಲ್ಲಿ ಸವಿತಾ ಉಮೇಶ್ ನಾಗರೆಡ್ಡಿ ಅವರು ತಮ್ಮ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ಒಂದು ಎಲ್ಲಾ ರೈತರಿಗೂ ಸಹಾಯವಾಗ್ಲಿ ಅಂತ ಒಂದು ಕೋಟುಮಚ್ಚಿ ಟು ಎರೆಹಂಚಿನಾಳ್ ರೋಡ್ ಅನ್ನು ತಮ್ಮ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ರೆಡಿ ಮಾಡಿಸ್ತಾ ಇದ್ದಾರೆ. ಕಂಟಿಗಳನ್ನು ಕೀಳಿಸ್ತಾ ಇದ್ದಾರೆ. ಯಾವ ರೈತರಿಗೂ ತೊಂದರೆ ಆಗ್ಬಾರ್ದಂತ ಅಂತ ಮಹಿಳೆಗೆ ನಮ್ಮ ಧನ್ಯವಾದಗಳನ್ನು ಹೇಳುತ್ತೆ. ಇನ್ನಾದ್ರೂ ಈ ರಸ್ತೆಗೆ ಡಾಂಬರೀಕರಣ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಅವರು ಆಗ್ರಹಿಸಿದರು. ಹೌದು, ಇಲ್ಲಿಯ ರಸ್ತೆ ಡಾಂಬರೀಕರಣ ಮಾಡೋಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಡಾಂಬರ್ ಕಿತ್ತು ಗುಂಡಿಗಳು ಬಿದ್ದಿವೆ. ರಸ್ತೆ ಪಕ್ಕದಲ್ಲಿ ಮುಳ್ಳು ಕಂಟಿಗಳು ಬೆಳೆದು ನಿಂತಿವೆ. ಮುಳ್ಳು ಕಂಟಿಗಳಿಂದ ವಾಹನ ಸವಾರಕ್ಕೆ ಅಡೆತಡೆ ಉಂಟಾಗ್ತಾ ಇದೆ. ಈ ರಸ್ತೆ ದುರಸ್ತಿ ಮಾಡಬೇಕು ಅಂತ ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ರೈತ ಸಂಘದಿಂದ ಮನವಿಯನ್ನು ಸಲ್ಲಿಸಿದ್ರು ಕೂಡ ಏನೂ ಪ್ರಯೋಜನ ಆಗದೆ ಇರುವ ಕಾರಣ ಗೃಹಲಕ್ಷ್ಮಿ ಹಣದಲ್ಲಿ ಈ ರಸ್ತೆಯಲ್ಲಿ ಬೆಳೆದು ನಿಂತಿರುವ ಮುಳ್ಳು ಕಂಟಿಯನ್ನು ಸ್ವಚ್ಛಗೊಳಿಸಲು ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಇವರು ಮುಂದಾಗಿದ್ದಾರೆ. ಕೊಪ್ಪಳದ ಕುಕ್ನೂರ್ ತಾಲೂಕಿನ ಎರೆಹಂಚಿನಾಳ ಗ್ರಾಮದಿಂದ ಕೋಟುಮಚ್ಚಿ ಹೋಗುವಂತ ರಸ್ತೆ ಇದು ಯಲಬುರ್ಗಾ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಮುಳ್ಳು ಅನೇಕ ಮುಳ್ಳು ಕಂಟಿ ರಸ್ತೆ ಪಕ್ಕದಲ್ಲಿ ಬೆಳೆದು ಇವತ್ತು ಸಾರ್ವಜನಿಕ ಹೋಗಕ ಬರಕ ಬಹಳ ತೊಂದರೆ ಆಗೈತಿ. ಕಣ್ಣಿಗೆ ಬಡದು ಆಕ್ಸಿಡೆಂಟ್ ಮುಂದೆ ಗಾಡಿ ಕಾಡ್ಲಾರಕ್ಕೆ ಆಕ್ಸಿಡೆಂಟ್ನ ಆಗ್ಯಾವು. ಎಷ್ಟೋ ಸಲ ಇದು ಹಾನಿ ಆಗೈತಿ. ನಾವು ಅದು ಡಂಬರ್ ರಸ್ತೆ ಕಿತ್ತೈತಿ. ನಡಬರ್ಕ ಮಧ್ಯದಲ್ಲಿ ಒಂದು ಹಳ್ಳ ಐತಿ. ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡ್ಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ವಿ. ಮನವಿ ಸಲ್ಲಿಸಿದ್ರೆ ಏನೂ ಪ್ರಯೋಜನ ಆಗಿಲ್ಲ. ಅವೇನೂ ಪ್ರಯೋಜನ ಆಗಿಲ್ಲ. ಮನವಿ ಸ್ವಲ್ಪ ಪ್ರಯೋಜನ ಆಗಿತ್ತು. ಒಂದು ಮಾಧ್ಯಮಕ್ಕೆ ಬಂತು. ಮಾಧ್ಯಮಕ್ಕೆ ಬಂದು ಗಮನಿಸಿದ ತಕ್ಷಣ ಸವಿತಾ ಉಮೇಶ್ ನಾಗರೆಡ್ಡಿ ಇವರು ಇವತ್ತು ಗೃಹಲಕ್ಷ್ಮಿ ಹಣದಲ್ಲಿ ಸ್ವಂತ ಒಂದು ಈ ರಸ್ತೆ ಪಕ್ಕದಲ್ಲಿ ಬೆಳೆದಿರೋಂಥ ಕಂಟಿನ ಮುಳ್ಳು ಎಬ್ಸಕತ್ತಾರ. ತಾವು ಸ್ವಂತ ಹಣದಲ್ಲಿ ಯಾವ್ದು ಇಲ್ಲ, ಯಾರ್ದು ಬೇಡ, ಹಂಗ ಬೇಡ ಅಂತ ನಮ್ಮ ಸ್ವಂತ ಹಣದಲ್ಲಿ ಎಬ್ಸಕತ್ತಾರ. ಅವ್ರಿಗೆ ನಾವು ಈ ಮಾಧ್ಯಮ ಮೂಲಕ ಅಭಿನಂದನೆ ಸಲ್ಲಿಸ್ಬೇಕಾಗೈತಿ. ಜನರು ಏನಂದ್ರ ಜನರು ಎಲ್ಲ ತಮ್ಮ ವೈಯಕ್ತಿಕ ಬಂಗಾರ ತಗೊಂಡ್ರ, ಬೆಳ್ಳಿ ತಗೊಂಡ್ರ, ಬೋರ್ ಹಾಕ್ಯಾರ, ಏರ್ ತಗೊಂಡ್ರ, ಭೂಮಿ ಉಳಿಮೆ ಮಾಡ್ರ, ಸ್ವಂತ ಬಳಸ್ಕೊಂಡ್ರ. ಇವರು ಸಾರ್ವಜನಿಕ ಉಳಿಮೆ ಒಂದು ಕೆಲಸ ಒಂದು ಮುಳ್ಳು ಕಂಟಿ ಎತ್ತಿಗೆ ಅನುಕೂಲ ಮಾಡ್ತಾರಂದ್ರ ಇವ್ರಿಗೆ ನಾವು ಪೂರ್ಣ ಅಭಿನಂದನೆ ಸಲ್ಲಿಸ್ಬೇಕಾಗೈತೆ ಅಂತ ಈ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಧನ್ಯವಾದಗಳನ್ನು ಹೇಳ್ತೀನಿ. ಗೃಹಲಕ್ಷ್ಮಿ ಹಣದಲ್ಲಿ ವೈಯಕ್ತಿಕವಾಗಿ ಕೊಳವೆ ಬಾವಿ, ಅಂಗಡಿ, ಬಂಗಾರ, ಬೆಳ್ಳಿ ಏನಿಲ್ಲ ಖರೀದಿಸಿದ್ದಾರೆ.
ಸವಿತಾ ನಾಗರೆಡ್ಡಿ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತ ರಸ್ತೆ ಸ್ವಚ್ಛಗೊಳಿಸಿದ್ದು ಇದೇ ಮೊದಲ ಬಾರಿಗೆ ನೋಡೋದು ಅಂತೂ ಈ ಕುಟುಂಬಕ್ಕೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಹಾಗೂ ರೇಣುಕಾ ಗಡಾದ್ರಿವರು ಇವರಿಗೆ ಅಭಿನಂದಿಸಿದ್ದಾರೆ.